ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ಇನ್ನೇನು ಮೇ ಕಳೀತಾ ಇದೆ ಅಂದರೆ ಮೇ ಕಳೆದ ಮೇಲೆ ಜೂನ್ ಬರ್ತಾ ಇದೆ. ಅಂದರೆ ಕುಂಭರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ಹೌದು, ನೀವು ಕೇಳ್ತಾ ಇರುವಂಥದ್ದು ಸರಿ. ಜೂನ್ 2ನೇ ತಾರೀಕಿನ ನಂತರ ನಿಮಗೆ ಗುರುಬಲ ಹೋಗ್ತಾ ಇದೆ. ಹಾಗಿದ್ರೆ ನಿಮಗೆ ಒಳ್ಳೆ ಫಲನೇ ಇಲ್ವಾ? ಏನೆಲ್ಲ ಸವಾಲುಗಳು ಇದೆ, ಆ ಒಳ್ಳೆ ಫಲಗಳು ಯಾವುದಿದೆ, ಜೊತೆಗೆ ಈ ವಿಡಿಯೋದಲ್ಲಿ ನೀವು ಏನೇನು ತಿಳ್ಕೊತೀರಿ ಅಂತಂದರೆ ಗ್ರಹಗಳ ಚಲನೆ ಹೇಗಿದೆ, ಹಣಕಾಸಿನ ಸ್ಥಿತಿ ಹೇಗಿದೆ, ನಿಮ್ಮ ವೃತ್ತಿ ಜೀವನ ಯಾವ ಥರ ಇರ್ತದೆ, ಲಾಭದ ವೃತ್ತಿಗಳು ಯಾವುವು, ಎಚ್ಚರಿಕೆಯಿಂದ ಇರುವಂಥ ವೃತ್ತಿಗಳು ಯಾವುವು, ನಿಮ್ಮ ಆರೋಗ್ಯ ಹೇಗಿದೆ ಈ ವರ್ಷ, ಮತ್ತು ಈ ವಿದ್ಯಾಭ್ಯಾಸದಲ್ಲಿ ನಿಮಗೆ ಯಾವ ರೀತಿ ಫಲ ಸಿಗುತ್ತೆ, ಬಂಧು ಮಿತ್ರರ ಒಂದು ಪರಿಣಾಮ ಯಾವ ಥರ ಇದೆ, ದಾಂಪತ್ಯ ಜೀವನ ಯಾವ ಥರ ಇರುತ್ತೆ, ದೊಡ್ಡ ಪ್ರಯಾಣ ಏನಾದರೂ ಯೋಗಗಳಿದೆಯಾ ಈ ವರ್ಷ, ಜೊತೆಗೆ ಹೊಸ ವಸ್ತು ಅಥವಾ ಆಸ್ತಿ ಪಾಸ್ತಿ ಮಾಡುವಂಥ ಅವಕಾಶಗಳು ಇದೆಯಾ, ಇಲ್ಲ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಯೋಗ ಹೇಗಿದೆ, ಇನ್ನು ಈ ವರ್ಷದ ಎಚ್ಚರಿಕೆ, ಪ್ರಮುಖ 4 ಎಚ್ಚರಿಕೆಗಳು ಯಾವುವು, ಜೊತೆಗೆ ಅದ್ಭುತವಾದ ಪರಿಹಾರಗಳು ಏನು ಅನ್ನುವಂತಹ ವಿಸ್ತೃತವಾಗಿರುವತಕ್ಕಂಥ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೊಮ್ಮೆ ನೋಡ್ತೀರಿ. ಈ ವಿಡಿಯೋನ ನೀವು ಸೇವ್ ಮಾಡಿಟ್ಕೊಳ್ಳಿ, ಅಷ್ಟು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ತಡ ಮಾಡೋದಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕುಂಭರಾಶಿಯವರು ಬಹಳಷ್ಟು ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಬಂದಿರುವಂಥದ್ದು. ಯಾಕಂತಂದರೆ ಈ ಸಾಡೆ ಒಂದು ಕೊನೆ ಹಂತದಲ್ಲಿ ಇರುವಂಥದ್ದು ನೀವು. ಹಾಗಾಗಿ ಬಹಳಷ್ಟು ಇಲ್ಲಿಗಾಗಲೇ ಕಷ್ಟಗಳು, ನೋವುಗಳು, ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥದ್ದು ಕುಂಭರಾಶಿಯವರು. ನೋಡಿ, ಕುಂಭರಾಶಿಯವರ ಪಾಲಿಗೆ ಈ ವರ್ಷ ಅತ್ಯಂತ ಮಹತ್ವದ ತಿರುವನ್ನು ತಂದುಕೊಡುವಂಥ ವರ್ಷ. ಅಂದರೆ ಅನುಭವ, ಜ್ಞಾನ, ವಿಚಾರಗಳನ್ನು ತಿಳಿದುಕೊಳ್ಳತಕ್ಕಂಥ ವರ್ಷ. ನಿಮಗೇನಾದರೂ ಸಕ್ಸಸ್ ಸಿಗಬೇಕು ಅಂತಂದರೆ ನಿಮ್ಮ ಅನುಭವದಿಂದನೇ, ನಿಮ್ಮ ಜ್ಞಾನದಿಂದನೇ, ನಿಮ್ಮ ವಿಚಾರದಿಂದನೇ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಅನುಭವ ಅನ್ನುವಂಥದ್ದು ಯಾವುದೋ ಅಂಗಡಿಯಲ್ಲಿ ಇಟ್ಟು ಮಾರುವ ವಸ್ತು ಅಲ್ಲ. ಅದು ನೀವು ಏನು ಅನುಭವಿಸ್ತೀರಾ ಜೀವನದಲ್ಲಿ, ಅದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಮುಂದೆ ತಪ್ಪುಗಳು ಮಾಡದ ಹಾಗೆ ತಡೀತದೆ. ಸಕ್ಸಸ್ಸನ್ನು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿದೇವ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 7ನೇ ಶನಿಯ ಕೊನೆಯ ಹಂತದ ಒಂದು ಪ್ರಭಾವದಿಂದ ನೀವು ಈ ಸದ್ಯಕ್ಕೆ ಇರುವಂಥದ್ದು ಜ್ಞಾನ, ವೃದ್ಧಿ, ಹಾಗೆಯೇ ಸೌಭಾಗ್ಯದ ಅಧಿಪತಿಯಾಗಿರ್ತಕ್ಕಂಥ ಗುರು ಪರಮಾತ್ಮ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಪರಿಣಾಮ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿಮ್ಮ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನ ಪಾದಾರ್ಪಣೆ ನಿಮ್ಮ ದೈನಂದಿನ ದಿನಚರಿ ಹಾಗೆ ನಿಮ್ಮ ವೃತ್ತಿ ಬದುಕಿನ ಮೇಲೆ ಸಂಪೂರ್ಣವಾಗಿ ಒಂದು ಹೊಸ ಬದಲಾವಣೆಗಳನ್ನು, ಒಂದು ಹೊಸ ತಿರುವನ್ನು ಅಥವಾ ಹೊಸ ಜ್ಞಾನವನ್ನು, ಹೊಸ ಈ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಕೊಟ್ಟು ಅದರಲ್ಲಿ ಸಕ್ಸಸ್ಸನ್ನು ಕೊಡುವಂತಹ ಒಂದು ಸನ್ನಿವೇಶಗಳು ನಿಮಗೆ ಇರುವಂಥದ್ದು. ಮತ್ತು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಜೂನ್ ತಿಂಗಳ ಆರಂಭದಿಂದ ಸರಿಸುಮಾರು 1 ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸುತ್ತಾರೆ. ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ಗುರುವಿನ ಸ್ಥಾನ ಮಿಶ್ರ ಫಲಗಳನ್ನು ಕೊಟ್ಟರೂ ಕೂಡ ದ್ವಿತೀಯ ಒಂದು ಶನಿಯ ಪ್ರಭಾವದಿಂದ ಎದುರಾಗತಕ್ಕಂಥ ಕಠಿಣ ಸವಾಲುಗಳನ್ನು ಕೂಡ ಗಣನೀಯವಾಗಿ ಸ್ವಲ್ಪ ಕಡಿಮೆ ಮಾಡುತ್ತಾ ಬರತಕ್ಕಂಥದ್ದು. 6ನೇ ಮನೆಯ ಗುರು ಸಂಚರಿಸುತ್ತಾ ಇರುವಂಥದ್ದು ಶತ್ರುಗಳ ಮೇಲೆ ನಿಮಗೆ ವಿಜಯ ಸಾಧಿಸುವಂತಹ ಅವಕಾಶಗಳು ಕಂಡುಬರುತ್ತೆ ಸ್ನೇಹಿತರೆ. ಸಾಲ ನಿವಾರಣೆ ಆಗುವಂಥದ್ದು ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಗುರುಬಲ ಹೋದ ತಕ್ಷಣವೇ ನನಗೆ ಎಲ್ಲ ಕಷ್ಟ ಬಂದು ಬಿಡುತ್ತಾ, ನೋವು ಬಂದುಬಿಡುತ್ತಾ, ಹಾಗೇನಿಲ್ಲ. ಗುರುವಿನ ಪ್ರಭಾವ ಒಂದಿಷ್ಟು ಕಡಿಮೆ ಇದ್ದರೂ ಕೂಡ ನಿಮಗೆ ಒಂದು ಜೀವನದ ಪಾಠ ಸಿಗುವಂಥದ್ದು ಇದೆಯಲ್ಲ, ಅದು ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಮತ್ತು ಈ ಅವಧಿಯಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೂಡ ಸೂಕ್ತ ಒಂದು ಪರಿಹಾರಗಳು ಕೂಡ ನಿಮಗೆ ಸಿಗುತ್ತೆ. ಕಳೆದ ಕೆಲವು ಸಮಯಗಳಿಂದ ನೀವು ಅನುಭವಿಸಿರುವಂತಹ ಮಾನಸಿಕ ಗೊಂದಲಗಳಿಂದ ದೂರವಾಗಿ ಕಠಿಣ ಪರಿಶ್ರಮದ ನಂತರ ಉನ್ನತವಾಗಿರುವಂತಹ ಮಟ್ಟದ ಯಶಸ್ಸನ್ನು ನಿಮಗೆ ಸಿಗಲಿಕ್ಕೆ ಅವಕಾಶ ಇದೆ. ನೀವು ಚಿಂತೆ ಮಾಡ್ತಾ ಕೂರೋದು ಬೇಡ. ಅಯ್ಯೋ ನನ್ನ ಗುರುಬಲ ಹೋಯಿತು, ನಾನು ಏನು ಮಾಡಲಿ ಅಂತ ಚಿಂತೆ ಮಾಡ್ತಾ ಕೂರೋದು ಬೇಡ ಸ್ನೇಹಿತರೆ. ನಿಮಗೆ ಕೆಲವೊಂದು ಎಚ್ಚರಿಕೆಗಳಿದೆ. ಆ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದರೆ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ.
ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ಪ್ರಕಾರದಲ್ಲಿದೆ ಈ ವರ್ಷದಲ್ಲಿ ನೋಡಿ. ಈ ಒಂದು ವರ್ಷದಿಂದ ಆದಾಯದ ಹರಿವು ನಿರಂತರವಾಗಿ ಇದ್ದರೂ ಕೂಡ ಶನಿಯ ದ್ವಿತೀಯ ಸ್ಥಾನದಲ್ಲಿ ಇರತಕ್ಕಂಥದ್ರಿಂದ ಅನಗತ್ಯ ಖರ್ಚುಗಳಿಗೆ ನೀವು ಕಡಿವಾಣವನ್ನು ಹಾಕಬೇಕಾಗುತ್ತೆ. ಯಾಕಂತಂದರೆ ಶನಿ ಪರಮಾತ್ಮ ಕೊನೆಯದಾಗಿ ನಿಮಗೆ ಒಳ್ಳೆಯ ಫಲವನ್ನೇ ಕೊಟ್ಟು ಹೋಗ್ತಾನೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮಗೆ ದಂಡನಾಯಕ ಶನಿ ನೀವು ಮಾಡಿರುವಂತಹ ತಪ್ಪುಗಳಿಗೆ, ನೀವು ಮಾಡಿರುವಂಥ ಕರ್ಮಗಳಿಗೆ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥದ್ದು, ಕೊನೆಯಲ್ಲಿ ಒಳ್ಳೆ ಫಲ ಕೊಡ್ತಕ್ಕಂಥದ್ದು. ಜೊತೆಗೆ ಅಷ್ಟೇ ಸವಾಲುಗಳು ಕೂಡ ಇದೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಖರ್ಚು ವೆಚ್ಚಗಳಿಗೆ ಬ್ರೇಕ್ ಹಾಕಬೇಕಾಗುತ್ತೆ, ಅನಿವಾರ್ಯ ಅದು. ನಿಮಗೆ ಇನ್ನು ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ನಿಮಗಿದೆ. ಹಾಗಾಗಿ ಅದರ ಕಡೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕಠಿಣ ಪರಿಶ್ರಮದಿಂದ ಆರ್ಥಿಕವಾಗಿ ನೀವು ಉನ್ನತವಾಗಿರ್ತಕ್ಕಂಥ ಸ್ಥಿರತೆಯನ್ನು ಕಾಣುವಂಥ ಸಾಧ್ಯತೆಗಳು ಇದೆ. ಇದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನನಗೆ ಒಳ್ಳೆ ಫಲನೇ ಇಲ್ಲ ಅಂತಂದರೆ ಖಂಡಿತ ಒಳ್ಳೆ ಫಲ ಇದೆ. ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ. ನೀವೆಲ್ಲೂ ತಪ್ಪು ಮಾಡುವ ಹಾಗಿಲ್ಲ. ಇನ್ನು ನಾನು ಕೆಲವೊಂದು ಮುಖ್ಯ ವಿಚಾರಗಳಿದೆ ಈ ವಿಡಿಯೋದಲ್ಲಿ. ನಾನು ಪ್ರಾರಂಭದಿಂದ ಹೇಳಿದಂಗೆ ಲಾಭದ ವೃತ್ತಿಗಳು ಯಾವುವು, ಎಚ್ಚರಿಕೆಯ ವೃತ್ತಿಗಳು ಯಾವುದು ಅಂದರೆ ಆರೋಗ್ಯ ಹೇಗಿದೆ, ವಿದ್ಯಾಭ್ಯಾಸ, ಬಂಧು ಮಿತ್ರರ ದಾಂಪತ್ಯ ಜೀವನ, ಪ್ರಯಾಣ, ಹೊಸ ವಸ್ತು ಖರೀದಿ, ಸಾರ್ವಜನಿಕ ಜೀವನ. ಈ ವರ್ಷದ ಪ್ರಮುಖ 4 ಎಚ್ಚರಿಕೆಗಳು ಹಾಗೂ ಪರಿಹಾರಗಳು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಉಳಿದಿರುವಂಥ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿರದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ರೆ ಚಿಂತೆ ಬಿಡಿ. ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣ ಅವಕಾಶ ಕೇವಲ ನಿಮಗೆ 499 ರೂಪಾಯಿಗೆ. ನಿಮ್ಮ ಸಂಪೂರ್ಣ ಜಾತಕ ನಿಮ್ಮ ಕೈಯಲ್ಲಿ. ಜಾತಕ, ವಿದ್ಯಾಭ್ಯಾಸದ ಬಗ್ಗೆ, ಮದುವೆ, ಹಣಕಾಸಿನ ಸಮಸ್ಯೆ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು ಅಂತ ನೀವು ನೋಡ್ಬೋದು. ಜಾತಕದಲ್ಲಿ ಯಾವ ದೋಷಗಳಿವೆ, ಪರಿಹಾರಗಳೇನೇನು ಅಂತ ಸಮಗ್ರ ಮಾಹಿತಿ ನಿಮ್ಮ ಜನ್ಮ ಜಾತಕದಲ್ಲಿ ಇರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತದೆ ಸ್ನೇಹಿತರೆ. ಇದನ್ನು ನೀವು ಸಿಸ್ಟಮಲ್ಲಿ ತಗೋಬೋದು ಸ್ನೇಹಿತರೆ, ಖಂಡಿತ ಸಿಗುತ್ತೆ. ನಿಮ್ಮ ಜನ್ಮ ಜಾತಕ ಡೇಟನ್ನು ಕೊಟ್ಟರೆ ನೀವು ಅಲ್ಲಿ ತಗೋಬೋದು. ಖಂಡಿತ ನೀವು ನಿಮ್ಮ ಜಾತಕವನ್ನು ನೀವೇ ನೋಡ್ಕೋಬೋದು. ಬೇರೆ ಯಾರು ಜ್ಯೋತಿಷಿಗಳಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಕನ್ನಡದಲ್ಲೂ ಕೂಡ ಬರುತ್ತೆ, ಅದನ್ನು ತಗೋಬೋದು. ಮತ್ತು ನೀವು ಈ ವರ್ಷದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ದೈಹಿಕ ಆಯಾಸ ನಿವಾರಿಸಲಿಕ್ಕೆ ನೀವು ನಿಯಮಿತವಾದ ಸ್ವಲ್ಪ ನಡಿಗೆ ಅಂದರೆ ವಾಕಿಂಗ್, ವ್ಯಾಯಾಮ, ಈ ಥರ ಯೋಗ, ಧ್ಯಾನ ಪ್ರತಿನಿತ್ಯ ಜೀವನದಲ್ಲಿ ಸರಿಯಾಗಿದ್ದ ಸಮಯಕ್ಕೆ ಆಹಾರ ಕ್ರಮವನ್ನು ಅನುಸರಿಸಬೇಕು. ಆರೋಗ್ಯ ಸುಧಾರಣೆ ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಈ ಅತ್ಯಂತ ಜವಾಬ್ದಾರಿ ಮತ್ತು ಕಠಿಣ ಪರಿಶ್ರಮ ನೀವು ಪಡಬೇಕಾಗುತ್ತೆ ಈ ವರ್ಷದಲ್ಲಿ. ಯಾಕಂದರೆ ಗುರುವಿನ ಅನುಗ್ರಹ ಕಡಿಮೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪರಿಶ್ರಮ ನೀವು ಎಫರ್ಟ್ ಹಾಕಬೇಕಾಗುತ್ತೆ. ನಾನು ಆರಾಮಾಗಿ ಓದಿ ಪಾಸ್ ಆಗಿಬಿಡ್ತೀನಿ ಅಂತಂದರೆ ಆ ಥರ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ನಿಮ್ಮ ಮಕ್ಕಳು ಓದ್ತಾ ಇದ್ದರೆ ಮಕ್ಕಳ ಪ್ರಗತಿಗಾಗಿ ನೀವು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಹೆಚ್ಚಿನ ಶ್ರಮ ವಹಿಸಬೇಕಾಗುತ್ತೆ. ಅವರಿಗೋಸ್ಕರ ಜಾಸ್ತಿ ಚಿಂತೆ ಮಾಡಬೇಕಾಗುತ್ತೆ. ಅವರಿಗೆ ಬೇಕು ಬೇಡಗಳನ್ನು ನೀವು ಹೆಚ್ಚಿನ ಚಿಂತೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಬಂಧು ಮಿತ್ರರು ಸಂಪರ್ಕ ಹೇಗಿರುತ್ತೆ ಅಂದರೆ ಸಮಾಜದಲ್ಲಿ ನಿಮಗೆ ಒಂದು ಪ್ರಾಮಾಣಿಕತೆ ಇರುತ್ತೆ. ಯಾವತ್ತಿಗೂ ನೋಡಿ ಕುಂಭರಾಶಿಯವರು ಒಂದು ಪ್ರಾಮಾಣಿಕತೆಗೆ ಹೆಸರು ರಾಶಿಯಾಗಿರ್ತಕ್ಕಂಥದ್ದು. ಮತ್ತು ಕಷ್ಟದ ಸಮಯದಲ್ಲಿ ಹಳೆಯ ಮಿತ್ರರು ಕೂಡ ನಿಮ್ಮ ನೆರವಿಗೆ ಬರ್ತಾರೆ. ದ್ವಿತೀಯ ಶನಿಯ ಪ್ರಭಾವದಿಂದ ಮಾತಿನ ಒಂದು ಸ್ಥಾನದ ಮೇಲೆ ಸ್ವಲ್ಪ ನಿಗಾ ಇರಬೇಕು. ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು. ನೀವು ಏನು ಮಾತಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಗ್ಗೆ ಗಮನ ಇರಬೇಕು. ಮಾತನಾಡುವಾಗ ಮೌನ ವಹಿಸಿದರೆ ನಿಮಗೆ ಸಮಾಜದಲ್ಲಿ ಬಂಧು ಮಿತ್ರರಿಂದ ನಿಮಗೆ ಒಂದು ಒಳ್ಳೆಯ ಗೌರವ ಸಿಗುತ್ತೆ. ಗಮನದಲ್ಲಿ ಇಟ್ಕೋಬೇಕು. ನೀವು ಒಳ್ಳೆಯದು ಹೇಳಿದರೂ ತಪ್ಪಾಗಿ ತಿಳ್ಕೊಳ್ಳುವಂಥ ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಜೊತೆಗೆ ದಾಂಪತ್ಯ ಜೀವನ ಯಾವ ಥರ ಇರುತ್ತೆ ಅಂದರೆ ದಾಂಪತ್ಯದಲ್ಲಿ ಪರಸ್ಪರ ತಿಳುವಳಿಕೆ ಬಹಳ ಅಗತ್ಯವಾಗಿರುವಂಥದ್ದು. ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಮತ್ತು ಅವರ ನಿರಂತರ ಒಂದು ಸಹಕಾರದಿಂದ ನಿಮ್ಮ ಜೀವನದ ಮೇಲೆ ಅನೇಕ ಆರ್ಥಿಕವಾಗಿರತಕ್ಕಂಥ ಸ್ವಲ್ಪ ಸಂಕಷ್ಟಗಳು ಕೂಡ ಎದುರಾಗುವಂಥ ಸಾಧ್ಯತೆ ಇರುತ್ತದೆ. ಈ ಖರ್ಚು ವೆಚ್ಚಗಳು, ಮನೆಯ ಖರ್ಚುಗಳು ನಿಭಾಯಿಸತಕ್ಕಂಥ ಬಗ್ಗೆ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಆದರೆ ನಿಮಗೆ ತಾಳ್ಮೆ ಅನ್ನುವಂಥದ್ದು ಮುಖ್ಯ ಇರುತ್ತೆ. ಸ್ವಲ್ಪ ಮದುವೆ ಸಮಾರಂಭ ಅಥವಾ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಕೆಲವೊಬ್ಬರಿಗೆ ಈ ಶನಿಯ ಪ್ರಭಾವದಿಂದ ವಿವಾಹ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ಸನ್ನಿವೇಶಗಳಿರುತ್ತೆ. ಈ ವರ್ಷದ ಉತ್ತರಾರ್ಧದಲ್ಲಿ ಕಳತ್ರ ಸ್ಥಾನದ ಮೇಲೆ ಬಿತ್ತಕ್ಕಂಥದ್ದು ಶುಭ ಗ್ರಹಗಳ ಪ್ರಭಾವದಿಂದ ನಿಮಗೆ ಯೋಗ ಅನ್ನುವಂಥದ್ದು ಅವಕಾಶಗಳು ಚೆನ್ನಾಗಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಪ್ರಯಾಣದ ಬಗ್ಗೆ ಹೇಳೋದಾದರೆ ಈ ಉದ್ಯೋಗದ ನಿಮಿತ್ತ ಅನಿವಾರ್ಯ ಹಾಗೂ ದೀರ್ಘವಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆ ಇದೆ.
ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಅವಕಾಶಗಳು ಕೂಡ ನಿಮಗಿದೆ. ವಿದೇಶದ ಉದ್ಯೋಗದಲ್ಲಿ ಆಸೆ ಹೊತ್ತಿರ್ತಕ್ಕಂಥವರಿಗೆ, ಅಂದರೆ ನಾನು ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಆಸೆ ಇರುವವರಿಗೆ ಅನುಕೂಲವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂಥದ್ದು. ಜೊತೆಗೆ ಹೊಸ ವಸ್ತುಗಳ ಖರೀದಿ ಬಗ್ಗೆ ಹೇಗಿದೆ ಅಂದರೆ, ಈ ಒಂದು ವರ್ಷದಲ್ಲಿ ನೀವೇನಾದರೂ ಸಾಧಿಸ್ತೀರಾ ಅಂತ ನೋಡಿದರೆ, ಈ ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥವರಿಗೆ ಅಥವಾ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಇದು ಸೂಕ್ತವಾಗಿರುವಂಥ ಸಮಯನೇ ಆಗಿದೆ. ಆದರೆ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳ ಮುಖ್ಯ. ಹಳೆಯ ವಾಹನಗಳ ಬದಲಾಯಿಸುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ನೀವು ಹಣಕಾಸಿನ ಸ್ಥಿತಿ ಬಹಳ ಮುಖ್ಯ. ಜೊತೆಗೆ ನೀವು ಆಸ್ತಿ ಪಾಸ್ತಿ ಖರೀದಿ ಮಾಡಬೇಕು, ದೀರ್ಘಕಾಲದಿಂದ ಹೂಡಿಕೆ ಮಾಡಿದ್ದೆ, ದುಡ್ಡನ್ನು ರೆಡಿ ಮಾಡಿದ್ದೀನಿ, ಆಸ್ತಿ ತಗೋಬೇಕು ಅಂತಂದರೆ ಸೂಕ್ತವಾಗಿ ಕಾಗದ ಪತ್ರಗಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಒಮ್ಮೆ ಪರಿಶೀಲನೆ ಮಾಡಿ ಸಾಲ ಮಾಡಿ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರ ದುಡ್ಡಿದೆಯಾ, ಖಂಡಿತವಾಗೂ ಮಾಡಿ, ನೀವು ಅನುಕೂಲ ಆಗುತ್ತೆ, ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನೀವು ಸಾರ್ವಜನಿಕ ಜೀವನ ಯಾವ ಥರ ಇರುತ್ತೆ ಅಂದರೆ, ಜನರ ನಡುವೆ ನಿಮ್ಮ ನಾಯಕತ್ವದ ಗುಣಗಳು ವೃದ್ಧಿ ಆಗುತ್ತೆ. ಅಂದರೆ ನಿಮಗೆ ಅನುಭವ ಬರುತ್ತೆ. ನೋಡಿ, ಅನುಭವ ಕಲಿಸುವಂಥ ನಿಮಗೆ ಏನನ್ನ ಬೇಕು, ನೀವು ಪಾಠ ಕಲಿಯುವಂಥ ವರ್ಷ ಇದು ಅಂತ ಹೇಳಿದರೆ ತಪ್ಪಿಲ್ಲ. ಬಹಳಷ್ಟು ವಿಚಾರದಲ್ಲಿ ನೀವು ಪಾಠ ಕಲಿತೀರಿ, ನೀವು ಎಜುಕೇಟೆಡ್ ಆಗಿರ್ತೀರಿ. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ನಿಮ್ಮ ಒಂದು ಶಿಸ್ತು, ನಿಮ್ಮ ಗತ್ತು ಗಾಂಭೀರ್ಯ, ನಿಮ್ಮ ತಾಳ್ಮೆ, ನಿಮ್ಮ ಬುದ್ಧಿವಂತಿಕೆ ಜನರ ಮಧ್ಯದಲ್ಲಿ ನಿಮಗೆ ಗೌರವವನ್ನೇ ತಂದು ಕೊಡುತ್ತೆ ಸ್ನೇಹಿತರೆ. ಅದರ ಬಗ್ಗೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಗಮನಿಸತಕ್ಕಂಥ ಮುಖ್ಯವಾದ ಅಂಶ ಏನಂದರೆ, ಈ ವರ್ಷದ ಪ್ರಮುಖ 4 ಎಚ್ಚರಿಕೆಗಳು. ಇದು ಮೇನ್ ಇರುವಂಥದ್ದು. ಈ 4 ಎಚ್ಚರಿಕೆಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಇಡೀ ವರ್ಷದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಏನನ್ನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಈ 4 ವಿಚಾರಗಳನ್ನು ಬಹಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆ ವಿಚಾರಗಳನ್ನು ನೀವು ಪರಿಹಾರ ಏನು ಅನ್ನುವಂಥದ್ದು ತಿಳಿಸಿಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.